ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಯಶಸ್ಸಿಗಾಗಿ ಏನು ಮಾಡಬೇಕು ಮತ್ತು ಯಶಸ್ಸನ್ನು ಸಾಧಿಸಲು ಅತ್ಯಂತ ಸುಲಭವಾದ ಮಾರ್ಗ ಯಾವುದು ಅನ್ನೋದರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು. ಹಾಗೆಯೇ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡಿದಾಗ ಆಲ್ ಅಂತ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸಿ. ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾವು ನಂಬಿರೋ ಶಿವದೇವರ ಹಾಗೂ ಕುರುಗಜ ದೈವದ ಆಶೀರ್ವಾದನು ನಿಮ್ಮ ಮೇಲೆ ಸದಾ ಇರುತ್ತೆ. ಕೆಲವರು ಏನು ಮಾಡ್ತಾರೆ, ತುಂಬ ಹೇಳ್ತಾ ಇರ್ತೇನೆ, ಬರೀ ರಾಶಿಚಕ್ರ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ನಮೂದಿಸಿ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದುಕೊಳಿಸಿ. ಖಂಡಿತವಾಗ್ಲೂ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಖಂಡಿತ ಸೂಚಿಸ್ತೇನೆ ಅಂತ ಹೇಳ್ತಾ, ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದರೆ ನಾವು ಈ ರೀತಿ ನಮ್ಮ ಜೀವನವನ್ನು ಚಟುವಟಿಕೆಗಳನ್ನು ಇಟ್ಟುಕೊಂಡಿರಬೇಕು ಅಂತ ಚಾಣಕ್ಯರು ಹೇಳುತ್ತಾರೆ. ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಯಶಸ್ಸಿಗಾಗಿ ಏನು ಮಾಡಬೇಕು, ಯಶಸ್ಸನ್ನು ಸಾಧಿಸಲು ಅತ್ಯಂತ ಸುಲಭವಾದ ಮಾರ್ಗ ಇದೆ ಅನ್ನುತ್ತಾರೆ ಚಾಣಕ್ಯರು. ಚಾಣಕ್ಯ ಒಬ್ಬ ಪ್ರಾಚೀನ ಭಾರತೀಯ ರಾಜಕಾರಣಿ, ಶಿಕ್ಷಣ ತಜ್ಞ ಮತ್ತು ತತ್ವಜ್ಞಾನಿ. ಅವರು ತಮ್ಮ ಚಿಂತನಶೀಲತೆ ಗುಣಗಳಿಂದ ಜನರನ್ನು ಪ್ರೇರೇಪಿಸಿದ್ದರು. ಚಾಣಕ್ಯರ ಪ್ರಕಾರ ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮ, ಸಮರ್ಪಣೆ, ವಿವೇಚನೆ ಮಾಡುವ ಸಾಮರ್ಥ್ಯದ ಅವಶ್ಯಕತೆ ಇರುವಂಥದ್ದು. ಮೊದಲಿಂದಾಗಿ ಒಬ್ಬ ವ್ಯಕ್ತಿಯು ತನ್ನ ಗುರಿಯನ್ನು ಸಾಧಿಸಲು ನಿರ್ಣಯ ಮತ್ತು ನಿರಂತರ ಪ್ರಯತ್ನಗಳನ್ನು ಹೊಂದಿರಬೇಕು ಅಂತ ಅವರು ತಿಳಿಸಿದ್ದರು. ಯಶಸ್ಸಿಗೆ ಆತ್ಮವಿಶ್ವಾಸ ಮತ್ತು ಹೋರಾಟ ಪ್ರಮುಖವೆಂದು ಅವರು ಹೇಳಿದ್ದಾರೆ. ಚಾಣಕ್ಯನ ಮತ್ತೊಂದು ಪ್ರಮುಖ ತತ್ವವೆಂದರೆ ಅರ್ಥಪೂರ್ಣ ಕಾರ್ಯಗಳನ್ನು ಆಯ್ಕೆ ಮಾಡುವುದು. ಸಮಯದ ಮೌಲ್ಯವನ್ನು ಅರಿತು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಅವರ ಮೂರನೆಯ ಪ್ರಮುಖ ವಿಷಯವೆಂದರೆ ನೈತಿಕತೆ, ಪ್ರಾಮಾಣಿಕತೆ ಅನುಸರಿಸುವುದಾಗಿದೆ. ಯಶಸ್ವಿಯಾಗಲು ಒಬ್ಬ ವ್ಯಕ್ತಿ ಪ್ರಾಮಾಣಿಕ ನೈತಿಕ ಮಾರ್ಗವನ್ನು ಅನುಸರಿಸಬೇಕು ಮತ್ತು ಚಾಣಕ್ಯರು ಆಲೋಚನೆಗಳ ಪ್ರಕಾರ ಸಂವೇದನಶೀಲತೆ, ಧೈರ್ಯ, ತಮ್ಮ ಗುರಿಗಳತ್ತ ನಿರಂತರ ಪ್ರಯತ್ನ ಹೊಂದಿರುವವರು ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವಂಥದ್ದು. ಆ ಮಾರ್ಗಗಳು ಯಾವುದು ಅನ್ನೋದನ್ನು ನೋಡ್ಕೊಂಡು ಹೋಗೋಣ ಒಂದೊಂದಾಗಿ. ಸಮಯವೇ ಹಣ. ಚಾಣಕ್ಯರು ಯಾವಾಗಲೂ ಸಮಯಕ್ಕೆ ಹೆಚ್ಚಿನ ಹೊತ್ತು ನೀಡ್ತಾ ಇದ್ದರು. ಸಮಯದ ಸದುಪಯೋಗ ಮಾಡಿಕೊಳ್ಳುವಂತೆ ಪ್ರತಿಯೊಬ್ಬರನ್ನು ಪ್ರೇರೇಪಿಸ್ತಾ ಇದ್ದರು. ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿರುವ ಪ್ರಸಿದ್ಧ ನುಡಿಗಳಲ್ಲಿ ಇದು ಕೂಡ ಒಂದಾಗಿದೆ. ಯಾವ ವ್ಯಕ್ತಿ ಹಣಕ್ಕಿಂತ ಸಮಯಕ್ಕೆ ಹೆಚ್ಚು ಮಹತ್ವವನ್ನು ನೀಡುತ್ತಾನೋ ಅವನು ಖಂಡಿತ ತನ್ನ ಯಶಸ್ಸನ್ನು ತಲುಪುತ್ತಾನೆ. ಹಾಗೆಯೇ ಶಿಸ್ತು ಮತ್ತು ಸ್ವಯಂ ನಿಯಂತ್ರಣ. ಚಾಣಕ್ಯರು ಯಾವಾಗಲೂ ಯಶಸ್ಸಿಗೆ ಶಿಸ್ತು ಮತ್ತು ಸ್ವಯಂ ನಿಯಂತ್ರಣ ಅತಿ ಅಗತ್ಯ ಅಂತ ನಂಬಿದ್ದರು. ತನ್ನ ಆಸೆಗಳನ್ನು ನಿಯಂತ್ರಿಸುವ ಮತ್ತು ಗುರಿಯತ್ತ ಗಮನ ಹರಿಸುವ ವ್ಯಕ್ತಿ ಮಾತ್ರ ಯಶಸ್ಸನ್ನು ಸಾಧಿಸಬಹುದು ಅಂತ ಅವರು ಹೇಳ್ತಾರೆ. ಶಿಸ್ತುಬದ್ಧ ಜೀವನ ಆಗಿರ್ಬೋದು. ಸ್ವನಿಯಂತ್ರಣದಿಂದ ಯಾರೂ ತಮ್ಮ ಜೀವನವನ್ನು ತಾವು ನಿಯಂತ್ರಿಸಲಿಕ್ಕೆ ಅರ್ಹರೋ ಅವರಿಗೆ ಯಶಸ್ಸು ಸಾಧಿಸಲು ಯಾವತ್ತಿಗೂ ಕಷ್ಟ ಅನ್ನಿಸುವುದಿಲ್ಲ. ಹಾಗೆಯೇ ಶಿಕ್ಷಣದ ಮಹತ್ವ. ಚಾಣಕ್ಯರು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಶಿಕ್ಷಣವನ್ನು ಅತ್ಯಂತ ಪ್ರಮುಖ ಅಸ್ತ್ರ ಅಂತ ವಿವರಿಸ್ತಾರೆ. ಶಿಕ್ಷಣದ ಮೂಲಕ ಮಾತ್ರ ಒಬ್ಬ ವ್ಯಕ್ತಿ ಜ್ಞಾನ ಮತ್ತು ಬುದ್ಧಿವಂತನಾಗ್ತಾನೆ ಮತ್ತು ಈ ಬುದ್ಧಿವಂತಿಕೆಯು ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ಅವನು ತೆಗೆದುಕೊಳ್ಳೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ಅವರು ಪರಿಪೂರ್ಣವಾಗಿ ಹೇಳಿಕೊಳ್ಳುವಂಥದ್ದು. ಹಾಗೆಯೇ ಕಠಿಣ ಪರಿಶ್ರಮ. ಯಶಸ್ಸು ಸುಲಭವಾಗಿ ಸಿಗೋದಿಲ್ಲ ಅಂತ ಚಾಣಕ್ಯರು ನಂಬಿದ್ದರು. ಇದನ್ನು ಸಾಧಿಸಲು ಕಠಿಣ ಪರಿಶ್ರಮ ಬೇಕು ಮತ್ತು ಸಂಯಮ ಬೇಕು. ಈ ಎರಡೂ ಇದ್ದರೆ ಪದೇ ಪದೇ ವೈಫಲ್ಯದ ನಂತರವೂ ಬಿಡದೆ ಪ್ರಯತ್ನಿಸ್ತಲೇ ಇರುವವರು ಅಂತಿಮವಾಗಿ ಯಶಸ್ಸನ್ನು ಸಾಧಿಸ್ತಾರೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅದನ್ನು ಪ್ರತಿಯೊಂದು ಈ ಮಾತುಗಳನ್ನು ನಾವು ಒಪ್ಕೊಳ್ಳೇಬೇಕು ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಯಶಸ್ಸನ್ನು ಸಾಧಿಸ್ತೇವೆ. ಯಾಕಂದರೆ ಸಂಯಮ ಬೇಕು, ತಾಳ್ಮೆ ಬೇಕು, ಮತ್ತು ಏನು ಬೇಕು ಅಂದರೆ ಯಾವುದೇ ಒಂದು ಕಠಿಣ ಪರಿಶ್ರಮ ಬೇಕು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಅಲ್ವಾ. ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದು ಕೆಲಸವನ್ನು ನಾವು ಮಾಡಲೇಬೇಕು, ಏನೋ ಸಾಧನೆ ಮಾಡಬೇಕು ಅಂದರೆ ನಾವು ಏನೇ ಅಡೆತಡೆ ಬಂದರೂ ಕೂಡ, ಅಡ್ಡಿ ಆತಂಕ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಂತು ನಾವು ಏನಾದರೂ ಆ ಒಂದು ಫೋಕಸ್ ಮಾಡಿದರೆ, ಆ ಒಂದು ದಾರಿಯಲ್ಲಿ ಖಂಡಿತವಾಗ್ಲೂ ನಾವು ಗುರಿಯನ್ನು ತಲುಪ್ತೇವೆ. ನಾವು ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೇವೆ. ಹಾಗೆಯೇ ಸಕಾರಾತ್ಮಕ ಚಿಂತನೆ. ಒಂದು ವ್ಯಕ್ತಿಯಲ್ಲಿನ ಧನಾತ್ಮಕ ಚಿಂತನೆಗಳೇ ಆತನ ಯಶಸ್ಸಿನ ಕೀಲಿಕೈ ಎಂದು ಚಾಣಕ್ಯ ನಂಬಿದರು. ಋಣಾತ್ಮಕ ಆಲೋಚನೆಗಳಿಂದ ದೂರವಿದ್ದು ಸದಾ ಧನಾತ್ಮಕವಾಗಿ ಯೋಚಿಸುವ ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಾನೆ ಅಂತಾರೆ. ಯಶಸ್ಸು ಎನ್ನುವುದು ಧನಾತ್ಮಕತೆಯ ಒಂದು ರೂಪ. ಧನಾತ್ಮಕ ಚಿಂತನೆಗಳನ್ನು ಮಾಡುವವರಿಗೆ ಯಾವಾಗಲೂ ಯಶಸ್ಸನ್ನು ಹೀಗೆ ಪಡೆದುಕೊಳ್ಬೇಕು ಅಂತ ತಿಳಿದಿರುತ್ತೆ.
ಹಾಗೆಯೇ ಚಾಣಕ್ಯರು ನೈತಿಕತೆ ಮತ್ತು ಸಮಗ್ರತೆಯನ್ನು ಜೀವನದ ಅತ್ಯುನ್ನತ ಮೌಲ್ಯಗಳಲ್ಲಿ ಒಂದೆಂದು ಪರಿಗಣಿಸಿದ್ದರು. ಯಾವಾಗಲೂ ಸತ್ಯದ ಮಾರ್ಗವನ್ನು ಅನುಸರಿಸುವ, ಯಾವಾಗಲೂ ನೈತಿಕತೆ ಆಧಾರದ ಮೇಲೆ ಕೆಲಸ ಮಾಡುವ ವ್ಯಕ್ತಿಯು ಜೀವನದಲ್ಲಿ ಗೌರವ ಮತ್ತು ಯಶಸ್ಸನ್ನು ಖಂಡಿತವಾಗಲೂ ಸಾಧಿಸ್ತಾನೆ ಅಂತ ಅವರು ಹೇಳ್ತಾರೆ. ನೋಡಿ, ಇಷ್ಟೊಂದು ಏನಾದರೂ ನಾವು ಏನು ಚಾಣಕ್ಯರು ಹೇಳಿದ್ದಾರೆ, ನಾನು ಈಗಾಗಲೇ ಏನೇ ಹೇಳಿದೆ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ಯಶಸ್ಸು, ನೀವು ಏನು ಪಡ್ಕೋಬೇಕು ಅಥವಾ ಯಾವ ಸಾಧನೆ ಮಾಡಬೇಕು ಅಥವಾ ಯಾವುದರಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ಬೇಕು ಅಂತ ಇರ್ತೀರೋ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಅದನ್ನು ಸಾಧಿಸ್ತೀನಿ. ನಿಮ್ಮ ಜೀವನದಲ್ಲಿ ಯಶಸ್ಸು ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.